ರಾಜ್ಯಾದ್ಯಂತ ಈ ವಕ್ಫ್ ಬೋರ್ಡ್ ನೋಟಿಸ್ ಗದ್ದಲ ವಿಚಾರ ಏನು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಹೋಟೆಲ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಮುಸ್ಲಿಂ ಲೀಡರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಕ್ಫ್ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದಾರೆ, ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಈ ಸಭೆ ಕಾರಣವಾಗಿದೆ. ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ವಕ್ಫ್ ಎಲ್ಲೆಂದರಲ್ಲಿ ಯಾವುದಂದ್ರೆ ಆ ಜಿಲ್ಲೆಗಳಲ್ಲಿ ಅನೇಕ ಜಮೀನುಗಳನ್ನ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಘಟನೆ. ಅನೇಕ ರೈತರ ಜಮೀನು, ಮಠ ಮಾನ್ಯಗಳ ಜಮೀನು, ಹಾಗೇನೆ ದೇವಸ್ಥಾನಗಳ ಜಮೀನು ಕೂಡ ತನ್ನದು ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ ಅನೇಕ ಭಾಗಗಳನ್ನ ತನ್ನದು ಅಂತ ವಕ್ಫ್ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ರಾಜ್ಯಾದ್ಯಂತ ವಕ್ಫ್ ಇಂದಾಗಿ ಎಷ್ಟೆಲ್ಲ ಅವಾಂತರಗಳು, ಎಷ್ಟೆಲ್ಲ ಆಕ್ರೋಶ ಎರಡೂ ಕೂಡ ವ್ಯಕ್ತವಾಗಿರೋದನ್ನ ನಾವು ಗಮನಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಮುಸ್ಲಿಂ ಮುಖಂಡರ ಸಭೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಯಾತಕ್ಕೋಸ್ಕರ ಸಭೆ ಸೇರಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಈಗಾಗಲೇ ಇರೋ ವಕ್ಫ್ ಆಸ್ತಿಗಳ ವಿಚಾರವಾಗಿ ದೊಡ್ಡ ಅವಾಂತರ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದರೆ ಜಮೀರ್ ಅಹಮದ್ ಖಾನ್ ಅವರು. ಯಾಕಂತಂದರೆ ಅದಾಲತಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ವಕ್ಫ್ ಆಸ್ತಿಗಳನ್ನು ಅದಾಲತ್ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟರು. ಇದಾದ ಬಳಿಕ ದೊಡ್ಡ ಮಟ್ಟದ ರಾದ್ಧಾಂತಕ್ಕೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇವತ್ತು ಮೈಸೂರಿಗೆ ಬರ್ತಾ ಇರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು 12 ಗಂಟೆಗೆ ಖಾಸಗಿ ಹೋಟೆಲಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಭೆಗೆ ಬಹಳ ಪ್ರಮುಖವಾಗಿ ವಕ್ಫ್ ಆಸ್ತಿಗಳ ವಿಚಾರವಾಗಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಭೆಯಲ್ಲಿ ಈಗಾಗಲೇ ಮೈಸೂರಿನ ಮುಸ್ಲಿಂ ಮುಖಂಡರು ಇರ್ಬೋದು, ಜೊತೆಗೆ ಮೌಲ್ವಿಗಳೆಲ್ಲರ ಒಂದು ಸಭೆಯನ್ನು ಕರೆದಿದ್ದಾರೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿಗಳು ಒತ್ತುವರಿಯಾಗಿದೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ RTCಗಳಲ್ಲಿ ಎಷ್ಟು ಆಸ್ತಿಗಳು ನಮ್ಮದಾಗಬೇಕು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸೋದಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸುಮಾರು 12 ಗಂಟೆಗೆ ಮೈಸೂರಿಗೆ ಆಗಮಿಸುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ನೇರವಾಗಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ಒಂದು ನಿರ್ಧಾರ ಅಂದರೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಆಸ್ತಿಗಳು ವಕ್ಫ್ಗೆ ಸೇರಬೇಕು, ಜೊತೆಗೆ ಈ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ರಾದ್ಧಾಂತ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಭೆ ನಡೆಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಈ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ರಾಜ್ಯಾದ್ಯಂತ ಈ ವಕ್ಫ್ ಬೋರ್ಡ್ ನೋಟಿಸ್ ಗದ್ದಲ ವಿಚಾರ ಏನು ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಹೋಟೆಲ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇದೆ. ಸಚಿವ ಜಮೀರ್ ಅಹಮದ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಮುಸ್ಲಿಂ ಲೀಡರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಕ್ಫ್ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದಾರೆ, ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಈ ಸಭೆ ಕಾರಣವಾಗಿದೆ. ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ವಕ್ಫ್ ಎಲ್ಲೆಂದರಲ್ಲಿ ಯಾವುದಂದ್ರೆ ಆ ಜಿಲ್ಲೆಗಳಲ್ಲಿ ಅನೇಕ ಜಮೀನುಗಳನ್ನ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಘಟನೆ. ಅನೇಕ ರೈತರ ಜಮೀನು, ಮಠ ಮಾನ್ಯಗಳ ಜಮೀನು, ಹಾಗೇನೆ ದೇವಸ್ಥಾನಗಳ ಜಮೀನು ಕೂಡ ತನ್ನದು ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ ಅನೇಕ ಭಾಗಗಳನ್ನ ತನ್ನದು ಅಂತ ವಕ್ಫ್ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಮುಸ್ಲಿಂ ಮುಖಂಡರು ಜಮೀರ್ ಅಹಮದ್ ಖಾನ್ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ರಾಜ್ಯಾದ್ಯಂತ ವಕ್ಫ್ ಇಂದಾಗಿ ಎಷ್ಟೆಲ್ಲ ಅವಾಂತರಗಳು, ಎಷ್ಟೆಲ್ಲ ಆಕ್ರೋಶ ಎರಡೂ ಕೂಡ ವ್ಯಕ್ತವಾಗಿರೋದನ್ನ ನಾವು ಗಮನಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಮುಸ್ಲಿಂ ಮುಖಂಡರ ಸಭೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಯಾತಕ್ಕೋಸ್ಕರ ಸಭೆ ಸೇರಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಏನಿದೆ ಅಪ್ಡೇಟ್?
ಶ್ರೀಲಕ್ಷ್ಮಿ ಗಾತ್ರ ಏನು ವಕ್ಫ್ ಆಸ್ತಿಗಳ ವಿಚಾರವಾಗಿ ದೊಡ್ಡ ಅವಾಂತರ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರು. ಯಾಕಂತಂದ್ರೆ ಅದಾಲತಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ವಕ್ಫ್ ಆಸ್ತಿಗಳನ್ನ ಅದಾಲತ್ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಇದಾದ ಬಳಿಕ ದೊಡ್ಡ ಮಟ್ಟದ ರಾದ್ಧಾಂತಕ್ಕೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇವತ್ತು ಮೈಸೂರಿಗೆ ಬರ್ತಾ ಇರುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು 12 ಗಂಟೆಗೆ ಖಾಸಗಿ ಹೋಟೆಲಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಭೆಗೆ ಬಹಳ ಪ್ರಮುಖವಾಗಿ ವಕ್ಫ್ ಆಸ್ತಿಗಳ ವಿಚಾರವಾಗಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಭೆಯಲ್ಲಿ ಈಗಾಗಲೇ ಮೈಸೂರಿನ ಮುಸ್ಲಿಂ ಮುಖಂಡರಿರ್ಬೋದು, ಜೊತೆಗೆ ಮೌಲ್ವಿಗಳೆಲ್ಲರ ಒಂದು ಸಭೆಯನ್ನು ಕರೆದಿದ್ದಾರೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿಗಳು ಒತ್ತುವರಿಯಾಗಿದೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ RTCಗಳಲ್ಲಿ ಎಷ್ಟು ಆಸ್ತಿಗಳು ನಮ್ಮದಾಗಬೇಕು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸೋದಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸುಮಾರು 12 ಗಂಟೆಗೆ ಮೈಸೂರಿಗೆ ಆಗಮಿಸುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನೇರವಾಗಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ಒಂದು ನಿರ್ಧಾರ ಅಂದರೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಆಸ್ತಿಗಳು ವಕ್ಫ್ಗೆ ಸೇರಬೇಕು, ಜೊತೆಗೆ ಈ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ರಾದ್ಧಾಂತ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಭೆ ನಡೆಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಈ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. ರಾಜ್ಯಾದ್ಯಂತ ಈ ವಕ್ಫ್ ಬೋರ್ಡ್ ನೋಟಿಸ್ ಗದ್ದಲ ವಿಚಾರ ಏನು ನಡೀತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಹೋಟೆಲ್ನಲ್ಲಿ ಮುಸ್ಲಿಂ ಮುಖಂಡರ ಸಭೆ ನಡೀತಾ ಇದೆ. ಸಚಿವ ಜಮೀರ್ ಅಹ್ಮದ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಮುಸ್ಲಿಂ ಲೀಡರ್ಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ವಕ್ಫ್ ಮಂಡಳಿಯ ಸದಸ್ಯರು ಭಾಗಿಯಾಗಿದ್ದಾರೆ, ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿದೆ. ಸಾಕಷ್ಟು ಕುತೂಹಲಕ್ಕೆ ಈ ಸಭೆ ಕಾರಣವಾಗಿದೆ. ಒಂದ್ ಕಡೆ ನಾವು ನೋಡ್ತಾ ಇದ್ದೀವಿ ವಕ್ಫ್ ಎಲ್ಲೆಂದರಲ್ಲಿ ಯಾವುದಂದ್ರೆ ಆ ಜಿಲ್ಲೆಗಳಲ್ಲಿ ಅನೇಕ ಜಮೀನುಗಳನ್ನ ತನ್ನದು ಅಂತ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥ ಘಟನೆ. ಅನೇಕ ರೈತರ ಜಮೀನು, ಮಠ ಮಾನ್ಯಗಳ ಜಮೀನು, ಹಾಗೇನೆ ದೇವಸ್ಥಾನಗಳ ಜಮೀನು ಕೂಡ ತನ್ನದು ಅಂತ ವಕ್ಫ್ ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು. ಬೆಂಗಳೂರಿನಲ್ಲೂ ಕೂಡ ಅನೇಕ ಭಾಗಗಳನ್ನ ತನ್ನದು ಅಂತ ವಕ್ಫ್ ಹೇಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜ್ಯಾದ್ಯಂತ ವಕ್ಫ್ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮೈಸೂರಿನಲ್ಲಿ ಮುಸ್ಲಿಂ ಮುಖಂಡರು ಜಮೀರ್ ಅಹ್ಮದ್ ಖಾನ್ ನೇತೃತ್ವದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಅಪ್ಡೇಟ್ ಪಡ್ಕೊಳ್ಳೋಣ, ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ. ವಿನೋದ್, ರಾಜ್ಯಾದ್ಯಂತ ವಕ್ಫ್ ಇಂದಾಗಿ ಎಷ್ಟೆಲ್ಲ ಅವಾಂತರಗಳು, ಎಷ್ಟೆಲ್ಲ ಆಕ್ರೋಶ ಎರಡೂ ಕೂಡ ವ್ಯಕ್ತವಾಗಿರೋದನ್ನ ನಾವು ಗಮನಿಸಿದ್ದೀವಿ. ಈ ಹಿನ್ನೆಲೆಯಲ್ಲಿ ಈ ಮುಸ್ಲಿಂ ಮುಖಂಡರ ಸಭೆ ಬಹಳ ಮಹತ್ವ ಪಡ್ಕೊಳ್ಳುತ್ತೆ. ಯಾತಕ್ಕೋಸ್ಕರ ಸಭೆ ಸೇರಿದ್ದಾರೆ, ಯಾರೆಲ್ಲ ಭಾಗಿಯಾಗಿದ್ದಾರೆ, ಯಾವ ಆಯಾಮದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ನಿಮ್ಮ ಹತ್ರ ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ ಗಾತ್ರ ಏನು ವಕ್ಫ್ ಆಸ್ತಿಗಳ ವಿಚಾರವಾಗಿ ದೊಡ್ಡ ಅವಾಂತರ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರು ಅಂತಂದ್ರೆ ಜಮೀರ್ ಅಹ್ಮದ್ ಖಾನ್ ಅವರು. ಯಾಕಂತಂದ್ರೆ ಅದಾಲತಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ವಕ್ಫ್ ಆಸ್ತಿಗಳನ್ನ ಅದಾಲತ್ ಮಾಡಬೇಕು ಅಂತ ಸೂಚನೆ ಕೊಟ್ಟರು. ಇದಾದ ಬಳಿಕ ದೊಡ್ಡ ಮಟ್ಟದ ರಾದ್ಧಾಂತಕ್ಕೆ ಕಾರಣ ಆಗಿತ್ತು. ಸೊ ಹೀಗಾಗಿ ಇವತ್ತು ಮೈಸೂರಿಗೆ ಬರ್ತಾ ಇರುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು 12 ಗಂಟೆಗೆ ಖಾಸಗಿ ಹೋಟೆಲಲ್ಲಿ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಭೆಗೆ ಬಹಳ ಪ್ರಮುಖವಾಗಿ ವಕ್ಫ್ ಆಸ್ತಿಗಳ ವಿಚಾರವಾಗಿ ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ ಅಂತೇಳಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಸಭೆಯಲ್ಲಿ ಈಗಾಗಲೇ ಮೈಸೂರಿನ ಮುಸ್ಲಿಂ ಮುಖಂಡರಿರ್ಬೋದು, ಜೊತೆಗೆ ಮೌಲ್ವಿಗಳೆಲ್ಲರ ಒಂದು ಸಭೆಯನ್ನು ಕರೆದಿದ್ದಾರೆ. ಮೈಸೂರಿನಲ್ಲಿ ಯಾವ ರೀತಿಯಾಗಿ ವಕ್ಫ್ ಆಸ್ತಿಗಳು ಒತ್ತುವರಿಯಾಗಿದೆ, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ RTCಗಳಲ್ಲಿ ಎಷ್ಟು ಆಸ್ತಿಗಳು ನಮ್ಮದಾಗಬೇಕು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸೋದಕ್ಕೆ ಒಂದು ಸಭೆಯನ್ನು ಕರೆದಿದ್ದಾರೆ. ಸುಮಾರು 12 ಗಂಟೆಗೆ ಮೈಸೂರಿಗೆ ಆಗಮಿಸುವಂತಹ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ನೇರವಾಗಿ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಇವತ್ತು ಒಂದು ನಿರ್ಧಾರ ಅಂದರೆ ಮೈಸೂರು ಭಾಗದಲ್ಲಿ ಯಾವೆಲ್ಲ ಆಸ್ತಿಗಳು ವಕ್ಫ್ಗೆ ಸೇರಬೇಕು, ಜೊತೆಗೆ ಈ ಸದ್ಯಕ್ಕೆ ಈಗ ದೊಡ್ಡ ಮಟ್ಟದಲ್ಲಿ ರಾದ್ಧಾಂತ ಸೃಷ್ಟಿಯಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸಭೆ ನಡೆಸ್ತಾ ಇರುವಂಥದ್ದು ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಈ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನೋದು ಕೂಡ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ.